ಪ್ರಾಣಿ ಪಕ್ಷಿಗಳಿಗೆ ಆಸರೆಯಾದ ಗೆಳೆಯರ ಬಳಗ ಬಿರು ಬೇಸಿಗೆ ಹಿನ್ನೆಲೆ ನೀರಿಗಾಗಿ ಹಾಹಾಕಾರ. ಪ್ರಾಣಿ ಪಕ್ಷಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದಾರಂತೆ. ಅರಣ್ಯ ಪ್ರದೇಶದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಪ್ರಾಣಿ ಪಕ್ಷಿಗಳಿಗಾಗಿ ಬೆಳಗ್ಗೆ ಮತ್ತು ಸಂಜೆ ನೀರಿನ ವ್ಯವಸ್ಥೆ ಮಾಡಿದ್ದಾರಂತೆ. ಗೆಳೆಯರ ಬಳಗದ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಬಿರು ಬೇಸಿಗೆ ಪ್ರಾಣಿ ಪಕ್ಷಿಗಳಿಗೆ ಕುಡಿಯೋದಕ್ಕೆ ನೀರಿಡಬೇಕು, ಪ್ರತಿ ಮನೆಯ ಹೊರಗಡೆ ಕೂಡ ಇಡಬೇಕು ಅನ್ನುವಂಥ ಜಾಗೃತಿ ಈ ಮೂಲಕ ಗೆಳೆಯರ ಬಳಗದವರು ಈ ರೀತಿ ಬೆಳಗ್ಗೆ ಮತ್ತು ಸಂಜೆ ನೀರಿನ ವ್ಯವಸ್ಥೆ ಮಾಡ್ತಿದ್ದಾರೆ ಪ್ರಾಣಿ ಪಕ್ಷಿಗಳಿಗೆ. ಯಾವ ರೀತಿ ಈಗಾಗಲೇ ನೋಡ್ಬೋದು, ಅಲ್ಲೊಂದು ಕರ್ಸಿ ಮಾಡಿದ್ದಾರೆ ನೀರಿನ. ಇಂಥ ಸಾಕಷ್ಟು ಕಮಟಾಣ ಇರ್ಬೋದು, ಬೀದರ್ ಇರ್ಬೋದು, ಅಮಲಾಪುರ ಇರ್ಬೋದು, ಶಾಪುರ್ ಗೇಟ್ ಇರ್ಬೋದು, ನೀರಣ ಇರ್ಬೋದು, ಹೊನ್ನಕೆರೆ ಇರ್ಬೋದು, ಏನು ಅರಣ್ಯ ಪ್ರದೇಶ ಬರ್ತದೆ. ಆ ಅರಣ್ಯ ಪ್ರದೇಶದಲ್ಲಿ ಈ ರೀತಿ ನೀರಿನ ಕರ್ಸಿಯನ್ನು ಮಾಡೋ ಮೂಲಕ ಸ್ವಾಭಿಮಾನಿ ಗೆಳೆಯರ ಬಳಗ ಅಂತ ಮಾಡಿ ಒಳಗಡೆ ಏನದಂದ್ರೆ ಮುಂಜಾನೆ ಸಂಜೆಗೆ 2 ಟೈಮ್ ಏನದ ನೀರು ತುಂಬ್ತಾರೆ. ರಾತ್ರಿ ಟೈಮ್ ಇರ್ಬೋದು, ಬೆಳಿಗ್ಗೆ ಇರ್ಬೋದು. ಪ್ರಾಣಿ ಪಕ್ಷಿಗಳು ಈ ನೀರು ಕೊಂಡೇನದ ಎಲ್ಲೋ ಒಂದು ಕಡೆ ಬಿರು ಬೇಸಿಗೆಯಲ್ಲಿ ಬದುಕ್ತಾ ಇವೆ ಅಂತ ಹೇಳ್ಬೋದು. ನೋಡ್ಬೋದು ನೀವು ನೀರಿನ ಕ್ಯಾನನ್ನು ಬೈಕ್ ಮೇಲೆ ತೊಗೊಂಡು ಬಂದು ಪ್ರತಿದಿನ ಈ ಒಂದು ಯುವಕರ ತಂಡ ಅರಣ್ಯ ಇಲಾಖೆಯಲ್ಲಿ ಒಂದು ಮಾನವೀಯ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂದರೆ ಪ್ರಾಣಿಗಳಿಗೆ ಉಳಿಸೋಂಥ ಕೆಲಸ, ಪಕ್ಷಿಗಳಿಗೆ ಉಳಿಸೋಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನೇರವಾಗಿ ಏನ್ರಿ ಇಂಥ ಒಂದು ಕಾರ್ಯ ನೀವು ಮಾಡಲೇಬೇಕು ಅಂಥೇಳಿ ಏನು ಆಲೋಚನೆ ಮತ್ತು ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ರಿ? ನಾವು ನೋಡ್ತಾ ಇರ್ಬೋದು, ಪ್ರತಿ ವರ್ಷ ಡಿಗ್ರಿ ಸೆಲ್ಸಿಯಸ್ ಏನಿದೆ ಅದು 0.5 1 ಜಾಸ್ತಿ ಆಗ್ತಾನೆ ಇದೆ. ಈ ವರ್ಷನೂ ಜಾಸ್ತಿ ಇದೆ. ನಾವು ಮನುಷ್ಯರು ಇದು ಮಾಡಬೇಕು ಅಂತ ಯಾಕೆ ಪ್ಲಾನ್ ಬಂತು? ಯಾವಾಗಿಂದ ಮಾಡ್ತಾ ಇದ್ರಿ? ಏನು ನಾವು 3 ವರ್ಷದಿಂದ ಇದು ಕಾರ್ಯ ಮಾಡ್ತಾ ಇದೀವಿ. ಏನು ಮಾಡ್ತೀರಿ? ಎಲ್ಲೆಲ್ಲಿ ಮಾಡಿರಿ? ನಾವು ಈ ಥರ ಬೀದರ್ ಸುತ್ತಮುತ್ತ ಅಂತಂದರೆ ಈಗ ಇರೋದು ಅಮಲಾಪುರದಲ್ಲಿ ಪ್ರೆಸೆಂಟ್ ಇಲ್ಲಿ 2 ಹೊಂಡಗಳಿವೆ. ಇದೇ ಥರ ಚಿಟ್ಟಾರಣ್ಯ ಅಲ್ಲಿದೆ, ಪ್ಲಸ್ ದೇವದೇವನ ಬೋರ್ಡ್ರ್ ಹತ್ರ ಅಲ್ಲಿ ಬೀದರಲ್ಲಿ ಒಂದು 5 ಜನ ಇದು. ಅದೇ ಥರ ನಮ್ಮ ಗ್ರಾಮ ಘಟಕಗಳಿವೆ. ಗ್ರಾಮ ಘಟಕಗಳಲ್ಲಿ ಅಲ್ಲಿದ್ದಂಥ ಟೀಮ್ಗಳು ಅವರು ಸಪ್ಲೈಸ್ ಮಾಡ್ತಾರೆ. ನಮ್ಗೆ ಈ ಒಂದು ಕೆಲಸ ಒಂದು 3 ವರ್ಷ ತೆಳಗೆ ನಮ್ಗೆ ಹೊಸದಿತ್ತು. ನಾವೆಲ್ಲ ಗೆಳೆಯರು ಕೂಡ್ಕೊಂಡು ನಾವು ಇಲ್ಲೇ ನಾವು ಅರಣ್ಯದೊಳಗೆ ನಿರ್ಮಾಣ ಮಾಡಿ ನೀರು ತುಂಬಿದೆವು. ನೀರು ತುಂಬಿದ್ದು ದಿವ್ಸ ನಮ್ಮ ಎಲ್ಲರದೊಳಗೆ ಒಂದು ಭಯ ಇತ್ತು, ನೀರು ಹೆಂಗೆ ಕುಡಿತಾವ, ಬರ್ತಾವೇನಿಲ್ಲ, ಅವಕ್ಕೆ ಹೆಂಗೆ ಗೊತ್ತಾಗ್ತಾವ ಅಂತ ಒಂದು ಪ್ರಶ್ನೆ ಇತ್ತು. ತದನಂತರ ಒಂದು ನೀರು ಹಾಕಿದ್ದು ಒಂದು ದಿವ್ಸ ಆಗೋಣ ಏನದಂದ್ರೆ ಫಸ್ಟ್ ಕೊಡಂಗಿಗಳು ಬಂದು ಅವಾಗ ನಮಗೆ ಗೊತ್ತಾಯ್ತು ಕಂಪಲ್ಸರಿ ಇವು ಕೃತಕ ಹೊಂಡಗಳದ ನೀರು ಕುಡಿತಾವ ಅಂಥೇಳಿ. ಅದು ನಮ್ಮ ಕಣ್ಣಾರೆ ನೋಡೋಣ ನಮ್ದೆಲ್ಲ ಗೆಳೆಯರಿಗೆ ಭಾಳ ಖುಷಿ ಆಯಿತು. ಮತ್ತು ಅದೇ ಒಂದು ಜೋಶ್ನಾಗ ಅದೇ ಖುಷಿದಾಗ ಒಂದು ಮಾಡಿದೆವು. ತದನಂತರ ಏನದಂದ್ರೆ ಬೀದರ್ ಜಿಲ್ಲೆಯಾದ್ಯಂತ ನಮಗೆಲ್ಲ ಅನುಕೂಲ ಇದೆ ಅಂತ ಮಾಡಿರಿ. ಯಾವ ಪ್ರಾಣಿ ಪಕ್ಷಿಗಳು ನೀರು ಕುಡಿತಾವೆ? ಇದರಲ್ಲಿ ನಾವು ಪ್ರಾಣಿಗಳಂದ್ರೆ ಕೊಡಂಗಿ ಬರ್ತವೆ, ಕೋತಿ ಬರ್ತವೆ, ಮತ್ತೇನದಂದ್ರೆ ನವಿಲು ಬರ್ತವೆ, ಎಳ್ಳಿಗಳು ಬರ್ತವೆ, ಮತ್ತು ಅದೇ ರೀತಿ ಹದ್ದು ಬರ್ತವೆ, ಅಳಿಲು, ಹಿಂಗೆ ಎಲ್ಲ ಪ್ರಾಣಿಗಳು ಏನದಂದ್ರೆ ಪಕ್ಷಿಗಳು ಬಂದು ನೀರು ಕುಡಿತಾವೆ. ಈಗ ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ 1 ತಾಸು ಒಂದು ಅರ್ಧ ತಾಸು ವೀಡಿಯೋ ಇಟ್ಟಾಗ ಇವೆಲ್ಲ ಕಂಡಿವೆ. ಇನ್ನು ನಾವು ಹೋದಾಗ ಜಾಸ್ತಿ ಕುಡಿಬೋದು ಅಂತ ಹೇಳಿ ನಮ್ದೊಂದು ಊಹೆ ಇದೆ ಅಂತ. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಪ್ರಾಣಿ ಪಕ್ಷಿಗಳಿಗೆ ಆಸರೆಯಾದ ಗೆಳೆಯರ ಬಳಗ ಬಿರು ಬೇಸಿಗೆ ಹಿನ್ನೆಲೆ ನೀರಿಗಾಗಿ ಹಾಹಾಕಾರ. ಪ್ರಾಣಿ ಪಕ್ಷಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದಾರಂತೆ. ಅರಣ್ಯ ಪ್ರದೇಶದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಪ್ರಾಣಿ ಪಕ್ಷಿಗಳಿಗಾಗಿ ಬೆಳಗ್ಗೆ ಮತ್ತು ಸಂಜೆ ನೀರಿನ ವ್ಯವಸ್ಥೆ ಮಾಡಿದ್ದಾರಂತೆ. ಗೆಳೆಯರ ಬಳಗದ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಬಿರು ಬೇಸಿಗೆ ಪ್ರಾಣಿ ಪಕ್ಷಿಗಳಿಗೆ ಕುಡಿಯೋದಕ್ಕೆ ನೀರಿಡಬೇಕು, ಪ್ರತಿ ಮನೆಯ ಹೊರಗಡೆ ಕೂಡ ಇಡಬೇಕು ಅನ್ನುವಂಥ ಜಾಗೃತಿ ಈ ಮೂಲಕ ಗೆಳೆಯರ ಬಳಗದವರು ಈ ರೀತಿ ಬೆಳಗ್ಗೆ ಮತ್ತು ಸಂಜೆ ನೀರಿನ ವ್ಯವಸ್ಥೆ ಮಾಡ್ತಿದ್ದಾರೆ ಪ್ರಾಣಿ ಪಕ್ಷಿಗಳಿಗೆ. ಯಾವ ರೀತಿ ಈಗಾಗಲೇ ನೋಡ್ಬೋದು, ಅಲ್ಲೊಂದು ಕರ್ಸಿ ಮಾಡಿದ್ದಾರೆ ನೀರಿನ. ಇಂಥ ಸಾಕಷ್ಟು ಕಮಟಾಣ ಇರ್ಬೋದು, ಬೀದರ್ ಇರ್ಬೋದು, ಅಮಲಾಪುರ ಇರ್ಬೋದು, ಶಾಪುರ್ ಗೇಟ್ ಇರ್ಬೋದು, ನೀರಣ ಇರ್ಬೋದು, ಹೊನ್ನಕೆರೆ ಇರ್ಬೋದು, ಏನು ಅರಣ್ಯ ಪ್ರದೇಶ ಬರ್ತದೆ. ಆ ಅರಣ್ಯ ಪ್ರದೇಶದಲ್ಲಿ ಈ ರೀತಿ ನೀರಿನ ಕರ್ಸಿಯನ್ನು ಮಾಡೋ ಮೂಲಕ ಸ್ವಾಭಿಮಾನಿ ಗೆಳೆಯರ ಬಳಗ ಅಂತ ಮಾಡಿ ಒಳಗಡೆ ಏನದಂದ್ರೆ ಮುಂಜಾನೆ ಸಂಜೆಗೆ 2 ಟೈಮ್ ಏನದ ನೀರು ತುಂಬ್ತಾರೆ. ರಾತ್ರಿ ಟೈಮ್ ಇರ್ಬೋದು, ಬೆಳಿಗ್ಗೆ ಇರ್ಬೋದು. ಪ್ರಾಣಿ ಪಕ್ಷಿಗಳು ಈ ನೀರು ಕೊಂಡೇನದ ಎಲ್ಲೋ ಒಂದು ಕಡೆ ಬಿರು ಬೇಸಿಗೆಯಲ್ಲಿ ಬದುಕ್ತಾ ಇವೆ ಅಂತ ಹೇಳ್ಬೋದು. ನೋಡ್ಬೋದು ನೀವು ನೀರಿನ ಕ್ಯಾನನ್ನು ಬೈಕ್ ಮೇಲೆ ತೊಗೊಂಡು ಬಂದು ಪ್ರತಿದಿನ ಈ ಒಂದು ಯುವಕರ ತಂಡ ಅರಣ್ಯ ಇಲಾಖೆಯಲ್ಲಿ ಒಂದು ಮಾನವೀಯ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂದರೆ ಪ್ರಾಣಿಗಳಿಗೆ ಉಳಿಸೋಂಥ ಕೆಲಸ, ಪಕ್ಷಿಗಳಿಗೆ ಉಳಿಸೋಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನೇರವಾಗಿ ಏನ್ರಿ ಇಂಥ ಒಂದು ಕಾರ್ಯ ನೀವು ಮಾಡಲೇಬೇಕು ಅಂಥೇಳಿ ಏನು ಆಲೋಚನೆ ಮತ್ತು ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ರಿ? ನಾವು ನೋಡ್ತಾ ಇರ್ಬೋದು, ಪ್ರತಿ ವರ್ಷ
ಡಿಗ್ರಿ ಸೆಲ್ಸಿಯಸ್ ಏನಿದೆ ಅದು 0.5 1 ಜಾಸ್ತಿ ಆಗ್ತಾನೆ ಇದೆ. ಈ ವರ್ಷನೂ ಜಾಸ್ತಿ ಇದೆ. ನಾವು ಮನುಷ್ಯರಿಗೆ ಇದು ಮಾಡಬೇಕು ಅಂತ ಯಾಕೆ ಪ್ಲಾನ್ ಬಂತು, ಯಾವಾಗಿಂದ ಮಾಡ್ತಾ ಇದ್ರಿ, ಏನು ನಾವು 3 ವರ್ಷದಿಂದ ಇದು ಕಾರ್ಯ ಮಾಡ್ತಿದ್ದೀವಿ. ಏನು ಮಾಡ್ತೀರಿ, ಎಲ್ಲೆಲ್ಲಿ ಮಾಡಿರಿ ಹಿಂಗೆ? ನಾವು ಈ ಥರ ಬೀದರ್ ಸುತ್ತಮುತ್ತ ಅಂತಂದರೆ ಈಗ ಇರೋದು ಅಮಲಾಪುರದಲ್ಲಿ ಪ್ರೆಸೆಂಟ್ ಇಲ್ಲಿ 2 ಹೊಂಡಗಳಿವೆ. ಇದೇ ಥರ ಚಿಟ್ಟಾರಣ್ಯ ಅಲ್ಲಿದೆ, ಪ್ಲಸ್ ದೇವದೇವನ ಬೋರ್ಡ್ರ್ ಹತ್ರ ಅಲ್ಲಿ ಬೀದರಲ್ಲಿ ಒಂದು 5 ಜನ ಇದು. ಅದೇ ಥರ ನಮ್ಮ ಗ್ರಾಮ ಘಟಕಗಳಿವೆ. ಗ್ರಾಮ ಘಟಕಗಳಲ್ಲಿ ಅಲ್ಲಿದ್ದಂಥ ಟೀಮ್ಗಳು ಅವರು ಸಪ್ಲೈಸ್ ಮಾಡ್ತಾರೆ. ನಮ್ಗೆ ಈ ಒಂದು ಕೆಲಸ ಒಂದು 3 ವರ್ಷದ ಕೆಳಗೆ ನಮಗೆ ಹೊಸದಿತ್ತು. ನಾವೆಲ್ಲ ಗೆಳೆಯರು ಕೂಡ್ಕೊಂಡು ನಾವು ಇಲ್ಲೇ ನಾವು ಅರಣ್ಯದೊಳಗೆ ನಿರ್ಮಾಣ ಮಾಡಿ ನೀರು ತುಂಬಿದೆವು. ನೀರು ತುಂಬಿದ್ದು ದಿವ್ಸ ನಮ್ಮ ಎಲ್ಲರದೊಳಗೆ ಒಂದು ಭಯ ಇತ್ತು, ನೀರು ಹೆಂಗೆ ಕುಡಿತಾವ, ಬರ್ತಾವೇನಿಲ್ಲ, ಅವಕ್ಕೆ ಹೆಂಗೆ ಗೊತ್ತಾಗ್ತಾವ ಅಂತ ಒಂದು ಪ್ರಶ್ನೆ ಇತ್ತು. ತದನಂತರ ಒಂದು ನೀರು ಹಾಕಿದ್ದು ಒಂದು ದಿವ್ಸ ಆಗೋಣ ಏನದಂದ್ರೆ ಫಸ್ಟ್ ಕೊಡಂಗಿಗಳು ಬಂದು ಅವಾಗ ನಮಗೆ ಗೊತ್ತಾಯ್ತು ಕಂಪಲ್ಸರಿ ಇವು ಕೃತಕ ಹೊಂಡಗಳದ ನೀರು ಕುಡಿತಾವ ಅಂಥೇಳಿ. ಅದು ನಮ್ಮ ಕಣ್ಣಾರೆ ನೋಡೋಣ ನಮ್ದೆಲ್ಲ ಗೆಳೆಯರಿಗೆ ಭಾಳ ಖುಷಿ ಆಯಿತು. ಮತ್ತು ಅದೇ ಒಂದು ಜೋಶ್ನಾಗ ಅದೇ ಖುಷಿದಾಗ ಒಂದು ಮಾಡಿದೆವು. ತದನಂತರ ಏನದಂದ್ರೆ ಬೀದರ್ ಜಿಲ್ಲೆಯಾದ್ಯಂತ ನಮಗೆಲ್ಲ ಅನುಕೂಲ ಇದೆ ಅಂತ ಮಾಡಿರಿ. ಯಾವ ಪ್ರಾಣಿ ಪಕ್ಷಿಗಳು ನೀರು ಕುಡಿತಾವೆ ಇದರಲ್ಲಿ? ನಾವು ಪ್ರಾಣಿಗಳಂದ್ರೆ ಕೊಡಂಗಿ ಬರ್ತವೆ, ಕೋತಿ ಬರ್ತವೆ, ಮತ್ತೇನದಂದ್ರೆ ನವಿಲು ಬರ್ತವೆ, ಎಳ್ಳಿಗಳು ಬರ್ತವೆ, ಮತ್ತು ಅದೇ ರೀತಿ ಹದ್ದು ಬರ್ತದೆ, ಅಳಿಲು, ಹಿಂಗೆಲ್ಲ ಪ್ರಾಣಿಗಳು ಏನದಂದ್ರೆ ಪಕ್ಷಿಗಳು ಬಂದು ನೀರು ಕುಡಿತಾವೆ. ಈಗ ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ 1 ತಾಸು ಒಂದು ಅರ್ಧ ತಾಸು ವೀಡಿಯೋ ಇಟ್ಟಾಗ ಇವೆಲ್ಲ ಕಂಡಿವೆ. ಇನ್ನು ನಾವು ಹೋದಾಗ ಜಾಸ್ತಿ ಕುಡಿಬೋದು ಅಂತ ಹೇಳಿ ನಮ್ದೊಂದು ಊಹೆ ಇದೆ ಅಂತ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಪ್ರಾಣಿ ಪಕ್ಷಿಗಳಿಗೆ ಆಸರೆಯಾದ ಗೆಳೆಯರ ಬಳಗ ಬಿರು ಬೇಸಿಗೆ ಹಿನ್ನೆಲೆ ನೀರಿಗಾಗಿ ಹಾಹಾಕಾರ. ಪ್ರಾಣಿ ಪಕ್ಷಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದಾರಂತೆ. ಅರಣ್ಯ ಪ್ರದೇಶದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಪ್ರಾಣಿ ಪಕ್ಷಿಗಳಿಗಾಗಿ ಬೆಳಗ್ಗೆ ಮತ್ತು ಸಂಜೆ ನೀರಿನ ವ್ಯವಸ್ಥೆ ಮಾಡಿದ್ದಾರಂತೆ. ಗೆಳೆಯರ ಬಳಗದ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಬಿರು ಬೇಸಿಗೆ, ಪ್ರಾಣಿ ಪಕ್ಷಿಗಳಿಗೆ ಕುಡಿಯೋದಕ್ಕೆ ನೀರಿಡಬೇಕು, ಪ್ರತಿ ಮನೆಯ ಹೊರಗಡೆ ಕೂಡ ಇಡಬೇಕು ಅನ್ನುವಂಥ ಜಾಗೃತಿ ಈ ಮೂಲಕ ಗೆಳೆಯರ ಬಳಗದವರು ಈ ರೀತಿ ಬೆಳಗ್ಗೆ ಮತ್ತು ಸಂಜೆ ನೀರಿನ ವ್ಯವಸ್ಥೆ ಮಾಡ್ತಿದ್ದಾರೆ ಪ್ರಾಣಿ ಪಕ್ಷಿಗಳಿಗೆ. ಯಾವ ರೀತಿ ಈಗಾಗಲೇ ನೋಡ್ಬೋದು ಅಲ್ಲೊಂದು ಕರ್ಸಿ ಮಾಡಿದ್ದಾರೆ ನೀರಿನ. ಇಂಥ ಸಾಕಷ್ಟು ಕಮಟಾಣ ಇರ್ಬೋದು, ಬೀದರ್ ಇರ್ಬೋದು, ಅಮಲಾಪುರ ಇರ್ಬೋದು, ಶಾಪುರ್ ಗೇಟ್ ಇರ್ಬೋದು, ನೀರಣ ಇರ್ಬೋದು, ಹೊನ್ನಕೆರೆ ಇರ್ಬೋದು, ಏನು ಅರಣ್ಯ ಪ್ರದೇಶ ಬರ್ತದೆ. ಆ ಅರಣ್ಯ ಪ್ರದೇಶದಲ್ಲಿ ಈ ರೀತಿ ನೀರಿನ ಕರ್ಸಿಯನ್ನು ಮಾಡೋ ಮೂಲಕ ಸ್ವಾಭಿಮಾನಿ ಗೆಳೆಯರ ಬಳಗ ಅಂತ ಮಾಡಿ ಒಳಗಡೆ ಏನದಂದ್ರೆ ಮುಂಜಾನೆ ಸಂಜೆಗೆ 2 ಟೈಮ್ ಏನದ ನೀರು ತುಂಬ್ತಾರೆ. ರಾತ್ರಿ ಟೈಮ್ ಇರ್ಬೋದು, ಬೆಳಿಗ್ಗೆ ಇರ್ಬೋದು. ಪ್ರಾಣಿ ಪಕ್ಷಿಗಳು ಈ ನೀರು ಕೊಂಡೇನದ ಎಲ್ಲೋ ಒಂದು ಕಡೆ ಬಿರು ಬೇಸಿಗೆಯಲ್ಲಿ ಬದುಕ್ತಾ ಇವೆ ಅಂತ ಹೇಳ್ಬೋದು. ನೋಡ್ಬೋದು ನೀವು ನೀರಿನ ಕ್ಯಾನನ್ನು ಬೈಕ್ ಮೇಲೆ ತೊಗೊಂಡು ಬಂದು ಪ್ರತಿದಿನ ಈ ಒಂದು ಯುವಕರ ತಂಡ ಅರಣ್ಯ ಇಲಾಖೆಯಲ್ಲಿ ಒಂದು ಮಾನವೀಯ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂದರೆ ಪ್ರಾಣಿಗಳಿಗೆ ಉಳಿಸೋಂಥ ಕೆಲಸ, ಪಕ್ಷಿಗಳಿಗೆ ಉಳಿಸೋಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನೇರವಾಗಿ ಏನ್ರಿ ಇಂಥ ಒಂದು ಕಾರ್ಯ ನೀವು ಮಾಡಲೇಬೇಕು ಅಂಥೇಳಿ ಏನು ಆಲೋಚನೆ ಮತ್ತು ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ರಿ? ನಾವು ನೋಡ್ತಾ ಇರ್ಬೋದು ಪ್ರತಿ ವರ್ಷ ಡಿಗ್ರಿ ಸೆಲ್ಸಿಯಸ್ ಏನಿದೆ ಅದು 0.5 1 ಜಾಸ್ತಿ ಆಗ್ತಾನೆ ಇದೆ.